ಸುಂದರ ಪರಿಸರ, ಸುತ್ತಲೂ ಮರಗಿಡಗಳು, ಮುಂಭಾಗದಲ್ಲಿ ಹಚ್ಚ ಹಸುರಿನ ತೋಟ. ಇಂತಹ ರಮಣೀಯ ಪರಿಸರದ ನಡುವೆ ನೆಲೆ ನಿಂತು ಬೇಡಿ ಬಂದ ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸುತ್ತಿರುವ ಶ್ರೀ ಮಹಾಲಕ್ಷ್ಮಿಯಮ್ಮ. ಇದೆಲ್ಲ ಕಂಡುಬರುವುದು ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ನೇರಳಕಟ್ಟೆಯ ಶ್ರೀಗಿರಿಯಲ್ಲಿರುವ ಶಕ್ತಿ ಕ್ಷೇತ್ರ ಶ್ರೀ ಮಹಾಲಕ್ಷ್ಮಿ ಶ್ರೀ ಸತ್ಯನಾಥ ದೇವಾಲಯದಲ್ಲಿ. ಶ್ರೀ ಮಹಾಲಕ್ಷ್ಮಿ ಶ್ರೀ ಸತ್ಯನಾಥ ದೇವಾಲಯವು ಪುರಾತನ ಇತಿಹಾಸವನ್ನ ಹೊಂದಿರುವ ಶಕ್ತಿಶಾಲಿ ದೇವಾಲಯವಾಗಿದ್ದು, ಹಿಂದೆ ಅಚ್ಯುತ ಪೈ ಎಂಬುವವರು ಶ್ರೀ ಮಹಾಲಕ್ಷ್ಮಿ ಹಾಗೂ ಶ್ರೀ ಸತ್ಯ ಕಲ್ಲುಕುಟಿಗ ದೇವರ ಉಪಾಸಕರಾಗಿದ್ದರು. ಇದಿಷ್ಟೇ ಅಲ್ಲದೆ ದೇವರ ಪಾತ್ರೆಯೂ ಆಗಿದ್ದರಂತೆ. ಹೀಗಿರುವಾಗ ಅಚ್ಯುತ ಪೈಗಳ ಮಗನಾದ ಶಂಕರ ಪೈ ಅವರು 8 ತಿಂಗಳ ಮಗುವಾಗಿದ್ದಾಗ ಅನಾರೋಗ್ಯ ಕಾಣಿಸಿಕೊಂಡು ಅಸುನೀಗುವ ಪರಿಸ್ಥಿತಿ ಎದುರಾಗಿತ್ತಂತೆ. ಈ ಸಮಯದಲ್ಲಿ ಶ್ರೀ ಸತ್ಯ ಕಲ್ಲುಕುಟಿಗ ದೇವತೆ ಅಚ್ಯುತ ಪೈ ಅವರ ಮೇಲೆ ಆಕರ್ಷಣೆಯಾಗಿ ಮಗುವನ್ನ ಎತ್ತಿ ಹೊಕ್ಕಳನ್ನ ಊದಿ ಈ ಮಗು ಉಳಿಯುತ್ತದೆ, ಮುಂದೆ ಈ ಕ್ಷೇತ್ರದ ಶ್ರೀದೇವಿ ಸಹಿತವಾಗಿ ಎಲ್ಲ ಗಣಗಳೊಂದಿಗೆ ನಾನು ಆಕರ್ಷಣೆಯಾಗಿ ಸಲಹುತ್ತೇನೆ ಎಂದು ಅಭಯವಿತ್ತಿತಂತೆ. ತಂದೆಯ ಕಾಲಾನಂತರ ಶಂಕರ ಪೈ ಅವರಲ್ಲಿ ಎಲ್ಲ ದೇವತೆಗಳು ದೈವಗಳು ಆಕರ್ಷಣೆಯಾಯಿತಂತೆ. ಆ ಬಳಿಕ ಶ್ರೀ ಮಹಾಲಕ್ಷ್ಮಿ ದೇವರು ಮತ್ತು ಶ್ರೀ ಸತ್ಯ ಕಲ್ಲುಕುಟಿಗ ಸ್ವತಃ ಕನಸಿನಲ್ಲಿ ಮಂತ್ರೋಪದೇಶವನ್ನು ಮಾಡಿದರಂತೆ. ಬಂದದ್ದೇ ಸಹ ಒಂದು ವಿಪರ್ಯಾಸ. ಯಾಕಂತ ಹೇಳಿದ್ರೆ ಕನಸಲ್ಲಿ ಬಂದು ನಾವಿಲ್ಲಿ ಬಂದಿರೋದು, ಹುಡ್ಕೊಂತ ಈ ಜಾಗವನ್ನು ಹುಡ್ಕೊಂತ ಬಂದಿದ್ದು. ಅವತ್ತು ಸಹ ವರಮಹಾಲಕ್ಷ್ಮಿ ಹಬ್ಬ ಇತ್ತು ಇಲ್ಲಿ. ಅವತ್ತಿನ ಫಸ್ಟ್ ಟೈಮ್ ಬಂದಿರೋದು. ಬಂದ ಕ್ಷಣದಿಂದ ಈ ಕ್ಷಣದವರೆಗೂ ನಮ್ಗೆ ಪ್ರತಿಯೊಂದು ಒಳ್ಳೇದೇ ಆಗಿದೆ. ನಮ್ಮ ಜೀವನದಲ್ಲಿ ಏನೇ ಕಷ್ಟ ಬಂದಿದ್ರು ಸಹ ತಾಯಿನ ನೆನಪು ಮಾಡ್ಕೊಂಡ ತಕ್ಷಣನೇ ನಮ್ಗೆ ಕ್ಲಿಯರ್ ಆಗುತ್ತೆ, ಏನೇ ಸಮಸ್ಯೆ ಬಂದ್ರು ಸಹ. ಪ್ರತಿ ಸಲ ಬಂದಾಗ್ಲೂ ಒಂದು ಇಲ್ಲಿನ ವಾತಾವರಣದಿಂದ ಹಿಡಿದು ಪ್ರತಿಯೊಂದು ನನಗೆ ತುಂಬಾ ಇಷ್ಟ ಆಗ್ತಾ ಇತ್ತು. ಆ ಸಣ್ಣವಳಿದ್ದಾಗಿಂದಾನು ಬಂದು ನನ್ಗೆ ಇಲ್ಲಿನ ವಾತಾವರಣ ಎಷ್ಟು ಇಷ್ಟ ಆಗಿದೆ ಅಂದ್ರೆ ನಂಗೆ ಮನೆ ತರಾನೇ ಅನ್ಸುತ್ತೆ. ದೇವಸ್ಥಾನಕ್ಕೆ ಬಂದ್ರೆ ಯಾವಾಗ್ಲೂ ಖುಷಿ ಇರಬೇಕು, ನೆಮ್ಮದಿ ಇರಬೇಕು ಅಂತ ಹೇಳಿ ಎಲ್ಲರೂ ಬಯಸ್ತಾರೆ. ಆ ಖುಷಿ ನೆಮ್ಮದಿ ನನ್ಗೆ ಇಲ್ಲಿ ಯಾವಾಗ್ಲೂ ಸಿಗುತ್ತೆ. ಅದಕ್ಕೋಸ್ಕರ ನಾನು ಇಲ್ಲಿ ಪದೇ ಪದೇ ಬರ್ತಾ ಇರ್ತೀನಿ. ಈ ಕ್ಷೇತ್ರದಲ್ಲಿ ಹಲವಾರು ವರ್ಷದಿಂದ ವರ್ಷಾವಧಿಯಲ್ಲಿ ನೇಮೋತ್ಸವ ಮತ್ತು ವರಮಹಾಲಕ್ಷ್ಮಿ ವ್ರತ, ಪ್ರತಿ ಶುಕ್ರವಾರ ಈ ಕ್ಷೇತ್ರದಲ್ಲಿ ಮಹಾಲಕ್ಷ್ಮಿ ಪೂಜೆ ಇರ್ತದೆ. ಮಹಾಲಕ್ಷ್ಮಿ ವ್ರತವನ್ನು ಮಾಡ್ತಾರೆ. ಹಾಗೆ ಸಂಕ್ರಮಣದ ದಿನ ವಿಶೇಷ ಪೂಜೆ ಇರ್ತದೆ. ಇಲ್ಲಿ ಈ ಕ್ಷೇತ್ರದಲ್ಲಿ ಮಹಾಲಕ್ಷ್ಮಿ ಸತ್ಯನಾಥ ದೇವರು ಮತ್ತು ನಾಗದೇವರು ಇಲ್ಲಿ ಪ್ರಧಾನ ದೇವರಾಗಿ ಈ ಕ್ಷೇತ್ರದಲ್ಲಿದ್ದಾರೆ. ಕ್ಷೇತ್ರದ ಉಪದೇವತೆಗಳಾಗಿ ಶಕ್ತಿ ದೇವತೆಗಳಾಗಿ ಸತ್ಯ ಕಲ್ಲುಕುಟ್ಟಿಗ, ಚಿಕ್ಕು, ಮರ್ಲು ಚಿಕ್ಕು ಮತ್ತು ಪಂಜುರ್ಲಿ, ಸಪರಿವಾರವಾದಂಥ ಹೈಗುಳಿ, ರಕ್ತೇಶ್ವರಿ ಮತ್ತು ನಂದಿ ಇತ್ಯಾದಿ ಸ್ಥಾನಗಳೆಲ್ಲ ಈ ಕ್ಷೇತ್ರದಲ್ಲಿದ್ದು, ಪ್ರತಿ ಸಂಕ್ರಮಣದ ದಿನ ಆ ಶಕ್ತಿಗಳಲ್ಲಿ ಸತ್ಯ ಕಲ್ಲುಕುಟ್ಟಿಗ ದೇವರು ಆಕರ್ಷಣೆಯಾಗಿ ಭಕ್ತರಿಗೆ ಅಭಯವನ್ನು ಕೊಡೋದುಂಟು. ಪ್ರತಿ ಶುಕ್ರವಾರ ದಿನ ಶ್ರೀ ಮಹಾಲಕ್ಷ್ಮಿ ಅಮ್ಮನವರು ಭಕ್ತರಿಗೆ ಅಭಯವನ್ನು ಕೊಡುವಂಥ ಈ ಮಹಾಕ್ಷೇತ್ರ ಇದು. ಹಲವಾರು ವರ್ಷಗಳಿಂದ ಈ ಕ್ಷೇತ್ರದಲ್ಲಿ ಈ ಊರು ಅಥವಾ ಪರ ಊರಿನಲ್ಲಿರುವವರು ಅಥವಾ ರಾಜ್ಯ ಸಮೇತವಾಗಿ ಅನೇಕ ಕಡೆಗಳಿಂದ ಭಕ್ತರು ಬಂದು ಹಲವಾರು ವಿಷಯಗಳಿಗೆ ಕ್ಷೇತ್ರದ ಅನುಗ್ರಹವನ್ನು ಹೊಂದಿದ್ದಾರೆ. ಅವರೆಲ್ಲರೂ ಸಹ ಅವರ ಇಷ್ಟಾರ್ಥವನ್ನು ಹೊಂದಿ ಈ ಕ್ಷೇತ್ರವನ್ನು ನಂಬಿಕೊಂಡು ಬಂದಿರುತ್ತಾರೆ. ಈ ಕ್ಷೇತ್ರದಲ್ಲಿ ನಿತ್ಯ ಪೂಜೆ ಇರುತ್ತದೆ. 10 ರಿಂದ 12 ತನಕ ನಿತ್ಯ ಮಹಾಪೂಜೆ ಇರ್ತದೆ. ಮತ್ತೆ ವಿಶೇಷವಾಗಿ ಶುಕ್ರವಾರ ದಿನ ಈ ಕ್ಷೇತ್ರದಲ್ಲಿ 10 ಗಂಟೆಗೆ ಶ್ರೀ ಮಹಾಲಕ್ಷ್ಮಿ ವ್ರತ ಪೂಜೆ ಆರಂಭ ಆಗಿ 10ವರೆಗೆ ಅಮ್ಮನವರ ದರ್ಶನ ಸೇವೆ ಆರಂಭ ಆಗ್ತದೆ. ಅಲ್ಲಿ ಭಕ್ತರು ತಮ್ಮ ಕಷ್ಟಗಳನ್ನೆಲ್ಲ ವಿಚಾರಿಸಿಕೊಂಡು ಅಭಯವನ್ನು ಅನುಗ್ರಹವನ್ನು ಪಡೆದುಕೊಳ್ಳುತ್ತಾರೆ. 12 ಗಂಟೆಗೆ ಮಹಾಮಂಗಳಾರತಿ ಆಗ್ತದೆ. ಅದರ ನಂತರದಲ್ಲಿ ಮಹಾ ಅನ್ನ ಸಂತರ್ಪಣೆ ಪ್ರತಿ ಶುಕ್ರವಾರ ದಿನ ಇರುತ್ತದೆ. ಪ್ರತಿ ಸಂಕ್ರಮಣಕ್ಕೂ ಸಹ ಈ ಕ್ಷೇತ್ರದಲ್ಲಿ ವಿಶೇಷ ಪೂಜೆ ಇರುತ್ತದೆ. ಈ ಶ್ರೀಗಿರಿ ಕ್ಷೇತ್ರದಲ್ಲಿ ವಿಶೇಷವಾಗಿ ಜನರು ತಮ್ಮ ಸಂಕಷ್ಟಗಳನ್ನು ಬಂದು ಹೇಳ್ಕೊಂಡಾಗ
ಅದರಲ್ಲೂ ವಿಶೇಷವಾಗಿ ವಿವಾಹ ವಧುವರರ ವಿಷಯವಾಗಿ ಹಲವಾರು ವರ್ಷಗಳ ಕಾಲ ವಿವಾಹ ಆಗದೆ ಈ ಕ್ಷೇತ್ರಕ್ಕೆ ಬಂದು ಇಷ್ಟಾರ್ಥವನ್ನು ಹೊಂದಿದವರಿದ್ದಾರೆ. ವಿವಾಹವಾಗಿ ಎಷ್ಟೋ ಸಮಯ ಮಕ್ಕಳಾಗದೆ ಈ ಕ್ಷೇತ್ರಕ್ಕೆ ಬಂದು ಮತ್ತೆ ಮಕ್ಕಳಾದದ್ದು ಸಹ ಈ ಕ್ಷೇತ್ರದ ಅನುಗ್ರಹದಿಂದ ಬಂದು ಪುನಃ ಅವರು ಈ ಕ್ಷೇತ್ರಕ್ಕೆ ಬಂದು ಹೇಳಿದ್ದು ಸಹ ಉಂಟು. ಹಾಗೆ ಉದ್ಯೋಗದಲ್ಲಿ ತುಂಬಾ ನಷ್ಟ ಹೊಂದಿದವರು ಸಹ ಈ ಕ್ಷೇತ್ರದ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿಕೊಂಡು ಅದರಲ್ಲಿ ತುಂಬಾ ಉದ್ಯೋಗದಲ್ಲಿ ಅಭಿವೃದ್ಧಿಯನ್ನು ಹೊಂದಿದವರಿದ್ದಾರೆ. ಮತ್ತೆ ರೋಗ ರುಜಿನಗಳಿಗೆ ವಿಶೇಷವಾಗಿ ದೇಹದ ಅನಾರೋಗ್ಯ ಸಂಬಂಧಪಟ್ಟ ಈ ಕ್ಷೇತ್ರಕ್ಕೆ ಬಂದಾಗ ಈ ಕ್ಷೇತ್ರದ ಶಕ್ತಿಗಳಿಂದ ಆ ರೋಗಗಳೆಲ್ಲ ದೂರ ಆಗಿ ಆರೋಗ್ಯವಂತರಾಗಿದ್ದು ಸಹ ನಾವು ಈ ಕ್ಷೇತ್ರದಲ್ಲಿ ಅನುಭವ ಪಟ್ಟಿದ್ದೇವೆ. ತದನಂತರದಲ್ಲಿ ಹಲವಾರು ಜನ ಅವರ ಹವ್ಯಾಸಗಳನ್ನ ಅಂದ್ರೆ ಹಾಳು ಹವ್ಯಾಸಗಳನ್ನು ಬಿಡುಗೋಸ್ಕರ ಈ ಕ್ಷೇತ್ರಕ್ಕೆ ಬಂದು ಸೇವೆ ಮಾಡ್ತಾರೆ. ಅಂಥವರು ಸಹ ಹಾಳು ಹವ್ಯಾಸ ಬಿಟ್ಟು ನಾವು ಒಳ್ಳೆ ಮಾರ್ಗದಲ್ಲಿ ಹೋಗ್ತಾ ಇದ್ದೇವೆ ಅಂತ ಹೇಳಿದ್ದು ಸಹ ಈ ಕ್ಷೇತ್ರದ ನಮ್ಮ ಅನುಭವಕ್ಕೆ ಬಂದಿರುತ್ತದೆ. ನನ್ನ ಹೆಸರು ಪುಷ್ಪ ಅಂತೇಳಿ, ನಾನು ಬ್ರಹ್ಮಾವರದಿಂದ ಬಂದಿದ್ದೆ. ನಾನು ಈ ದೇವಸ್ಥಾನಕ್ಕೆ ಒಂದು 5-6 ವರ್ಷದಿಂದ ಬರ್ತಾ ಇದ್ದೆ. ನನ್ನ ಆತ್ಮೀಯರೊಬ್ರು ಈ ದೇವಸ್ಥಾನದ ಬಗ್ಗೆ ಹೇಳಿದ್ರು, ಇಲ್ಲಿ ಹೋದ್ರೆ ನಿಮ್ಗೆ ಏನು ಪ್ರಾಬ್ಲಮ್ಸ್ ಇದ್ರು ಅದು ಸಾಲ್ವ್ ಆಗುತ್ತೆ, ನೀವು ಹೋದ್ರೆ ಪೂಜೆ ಮಾಡಿದ್ರೆ ಒಳ್ಳೇದಾಗ್ತದೆ ಅಂತ. ಇಲ್ಲಿ ಬಂದವಾಗ ಇವರು ನನ್ಗೆ ಇಲ್ಲಿ ಬಂದವಾಗ ಮೊದಲು ಸಮಸ್ಯೆ ಎಲ್ಲ ತುಂಬಾ ಇತ್ತು. ಬಂದು ಈ ದೇವಿ ನಾನು ಪೂಜೆ ಮಾಡಿದ್ಮೇಲೆ ನನ್ಗೆ ಪರಿಹಾರ ಸಿಕ್ಕಿದೆ. ಮತ್ತೆ ಮಕ್ಕಳು ವಿದ್ಯಾಭ್ಯಾಸದಲ್ಲಿರ್ಲಿ, ನಮ್ಮ ಆರೋಗ್ಯದಲ್ಲಿ, ಮನೆಯವರ ಉದ್ಯೋಗ ಎಲ್ಲದರಲ್ಲೂ ಒಂದು ಸಮಸ್ಯೆ, ಏನು ಸಣ್ಣ ಪುಟ್ಟ ಸಮಸ್ಯೆ ಇರುತ್ತೆ, ಅದಕ್ಕೆ ಒಂದು ಅಡೆತಡೆ ಇಲ್ಲದೆ ಯಾವುದೋ ಒಂದು ಪರಿಹಾರ ದಾರಿ ನಮ್ಗೆ ಸಿಗ್ತಾ ಇತ್ತು. ಇಲ್ಲಿವರೆಗೂ ನಾನು ನಂಬ್ಕೊಂಡು ಬಂದಿದ್ದೆ. ಒಂದು 6 ವರ್ಷ ಆಯ್ತು ನಾನು ಬರ್ಲಿಕ್ಕೆ ಶುರು ಮಾಡಿ. ಐಶ್ವರ್ಯ ಅಂತ ಬೈಂದೂರಿಂದ ಬಂದಿದ್ ನಾವು 2 ವರ್ಷದಿಂದ ಬರ್ತಾ ಇದ್ವಿ. ನಮ್ಗೆ ಎಲ್ಲಿ ನೋಡಿದ್ರು ಮಕ್ಳಾಗುದಿಲ್ಲ, ಅಂದ್ರೆ 5 ವರ್ಷ ಆಯ್ತು ಮದ್ವೆ ಆಗಿ. ಎಲ್ಲಿ ಹೋದ್ರು ಮಕ್ಳಾಗುದಿಲ್ಲ ಅಂತ ಹೇಳಿದ್ರು. ಲಾಸ್ಟಿಗೆ ಡಾಕ್ಟರ್ ಸಹಿತ ಆಗುದೇ ಇಲ್ಲ, ನಿಮ್ಗೆ IVF ಮೂಲಕವೇ ಮಾಡ್ಬೇಕಂತ ಹೇಳಿದ್ರು. ಆಮೇಲೆ ಲಾಸ್ಟಿಗೆ ಇಲ್ಲಿ ಬಂದು ಕೇಳಿದಾಗ ಇಲ್ಲ ಆಗುತ್ತೆ ಅಂತ ಹೇಳಿದ್ರು. ಇಲ್ಲಿ ಬಂದ್ 2 ತಿಂಗಳಲ್ಲಿ ನಮ್ಗೆ ನಿಂತಿದೆ. ಈಗ 8 ತಿಂಗಳು ಮಗು ಇದ್ದಾನೆ ನಂಗೆ ಕೈಲಿ. ಅದಲ್ಲದೆ ಇಲ್ಲಿಗೆ ಬಂದಾಗ ನಮ್ಮನ್ನ ಅಂದ್ರೆ ಇಲ್ಲಿನ ಎಲ್ಲಾ ಜನರು ಕೂಡ ನಮ್ಮನ್ನ ಮನೆಯವ್ರ ರೀತಿನೇ ನೋಡ್ಕೋತಾರೆ ಕೂಡ. ಈಗ ನಮ್ಗೆ ಯಾವುದೋ ಒಂದು ಕಮರ್ಷಿಯಲ್ ದೇವಸ್ಥಾನಕ್ಕೆ ಹೋದಾಗೆ ಅನ್ಸಲ್ಲ. ಇಲ್ಲಿನ ವಾತಾವರಣದಿಂದ ಹಿಡಿದು ಪ್ರತಿಯೊಂದು, ಇವನ್ ಊಟ ಕೂಡ ನನ್ಗೆ ಅಷ್ಟೇ ಇಷ್ಟ, ಮನೆ ಊಟ ಥರನೇ ಅನಿಸುತ್ತೆ. ದೇವರಲ್ಲಿ ತುಂಬ ಭಕ್ತಿ ಇದೆ. ಇಲ್ಲಿ ನಡೆಯೋ ಪ್ರತಿ ವರ್ಷ ವರಮಹಾಲಕ್ಷ್ಮಿ ಹಬ್ಬಕ್ಕಾಗಿರ್ಬೋದು, ಅಥವಾ ಕೋಲ ಆಗುತ್ತೆ ಗೆಂಡ ಸೇವೆ, ಅಥವಾ ಅವ್ರು ಏನೇ ವಿಶೇಷ ಪೂಜೆ ಮಾಡಿಸಿದ್ರು ನಾನು ಎಲ್ಲೇ ಇದ್ರೂ ಬಂದು ನಾನು ಸೇವೆಯನ್ನು ಕೊಟ್ಟು ಪೂಜೆ ಥ್ರೂ ಔಟ್ ಪೂಜೆ ಇಲ್ಲಿದ್ದು ಹೋಗ್ತಿದ್ದಿ. ತುಂಬ ನಂಬಿಕೆ ಇದೆ, ಹೀಗೆ ಇರುತ್ತೆ ಕೂಡ. ನನಗೆ ಇಲ್ಲಿಗೆ ಬಂದ್ಮೇಲೆ ನನ್ನ ತಂದೆ ತಾಯಿ ಏನು, ನಾನು ಯಾರ ಹೆಂಡತಿ ಆಗ್ಬೇಕು, ಯಾವ ಮಗುವಿನ ತಾಯಿ ಆಗ್ಬೇಕು ಅನ್ನೋದು ನಿರ್ಧಾರ ಮಾಡಿರೋದು ಸಹ ಇದೇ ತಾಯಿನೇ. ಈ ತಾಯಿನ ನಂಬಿದ್ದಕ್ಕೆ ತುಂಬಾ ಒಳ್ಳೇದಾಗಿದೆ. ನಮ್ಮ ಜೀವನದಲ್ಲಿ ಪ್ರತಿಯೊಂದು ಸಹ ಒಳ್ಳೇದಾಗಿದೆ. ತುಂಬಾ ಜನರಿಗೆ ಒಳ್ಳೇದಾಗಿದೆ. ಎಲ್ಲರೂ ಕಾರು ಬಂಗ್ಲೆ ಮನೆ ಮಠ ಎಲ್ಲ ಮಾಡ್ಕೊಂಡಿದ್ದಾರೆ. ಮಕ್ಕಳು ಮರಿಗಳು ಆಗಿದೆ. ಈ ಕ್ಷೇತ್ರ ನಮ್ದವರು ಚೆನ್ನಾಗಿದ್ದಾರೆ. ಇನ್ನು ಈ ದೇವಾಲಯದಲ್ಲಿ ನೇಮೋತ್ಸವ, ಗೆಂಡ ಸೇವೆ, ವರಮಹಾಲಕ್ಷ್ಮಿ ವ್ರತ ಮುಂತಾದ ಧಾರ್ಮಿಕ ಚಟುವಟಿಕೆಗಳು ವರ್ಷವಿಡೀ ನಡೆಯುತ್ತದೆ. ಇಂತಹ ಶಕ್ತಿಶಾಲಿ ಕ್ಷೇತ್ರಕ್ಕೊಮ್ಮೆ ನೀವು ಭೇಟಿ ನೀಡಿ ತಾಯಿಯ ಕೃಪೆಗೆ ಪಾತ್ರರಾಗಿ.